ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಗೌಡ. ಈ ದಿನದ ಸಂಚಿಕೆಯಲ್ಲಿ ಈ ದಿನದ ಪಂಚಾಂಗದ ವಿಶೇಷತೆ, ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ, ಪರಿಹಾರ ಹಾಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀವಿ. ಮೊದಲಿಗೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಈ ದಿನ ಮಂಗಳವಾರ, ಎಷ್ಟು ಮಂಗಳದಾಯಕವಾಗಿದೆ ಈ ದಿನದ ಪಂಚಾಂಗ ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚನೇಕಧಾ ಯಶ್ರಿತಂ ವಾಚನ್ನ ಸ್ವದತಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸೋಣ. ತತ್ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರ್ತಕ್ಕಂಥದ್ದು. ಅಷ್ಟಮಿ ತಿಥಿ, ಪುಷ್ಯ ನಕ್ಷತ್ರ ಈ ದಿವಸ. ಚೈತ್ರ ಮಾಸದ ಈ ಅಷ್ಟಮಿ ಏನಿದೆ, ಇದನ್ನು ಅಶೋಕಾಷ್ಟಮಿ ಅಂತ ಕರೀತಾರೆ. ಅಶೋಕ ಪುಷ್ಪಗಳನ್ನು ಸಂಗ್ರಹ ಮಾಡಿ ನೀರಿನಲ್ಲಿ ಆ ಏನು ಪುಷ್ಪಗಳನ್ನು ಅದ್ದಿ ನೀರಿಗೆ ಹಾಕಿ ಆ ನೀರನ್ನು ಸೇವನೆ ಮಾಡ್ತಕ್ಕಂಥದ್ದಿದೆ. ತೀರ್ಥ ರೂಪದಲ್ಲಿ ಸೇವನೆ ಮಾಡ್ತಕ್ಕಂಥದ್ದು. ಅಶೋಕ ಪುಷ್ಪಗಳನ್ನು ಪರಶಿವನಿಗೆ ಪಾರ್ವತಿ ಸಮರ್ಪಣೆ ಮಾಡಿದಳು ಅಂತಕ್ಕಂಥ ಕಥೆಯನ್ನು ನಾವು ನೋಡ್ತೀವಿ. ಅಶೋಕ ಪುಷ್ಪಗಳನ್ನು ಸಮರ್ಪಣೆ ಮಾಡೋದ್ರಿಂದಾಗಿ ಪರಶಿವನ ಒಲುಮೆ ಉಂಟಾಗುತ್ತೆ ಬಹಳ ಶೀಘ್ರದಲ್ಲಿ ಅಂತ. ಇವತ್ತು ಅಷ್ಟಮಿ. ಅಷ್ಟಮ್ಯಾಂಚ ಚತುರ್ದಶ್ಯಾಂ ನವಮ್ಯಾಂ ಚೈಕಚೇತಸಃ ಅಂತ ಸಪ್ತಶತಿ ಮಾತು. ಅಷ್ಟಮಿಯಲ್ಲಿ ಅಮ್ಮನವ್ರ ಪ್ರಾರ್ಥನೆಯನ್ನು ಮಾಡಬೇಕು ಅಂತ. ಅಷ್ಟಮಿ ಚಂದ್ರ ವಿಭ್ರಾಜದಲಿಕ ಸ್ಥಳ ಶೋಭಿತ. ಅಷ್ಟಮಿ ಚಂದ್ರನ ಹಾಗೆ ಆಕೆಯ ಹಣೆ ಇದೆಯಂತೆ, ಆ ಲಲಿತಾ ಪರಮೇಶ್ವರಿಯ ಹಣೆ. ಹೀಗೆ ಅಷ್ಟಮಿಗೆ ಅದರದ್ದೇ ಆದ ವೈಶಿಷ್ಟ್ಯತೆ ಇದೆ. ಈ ಚೈತ್ರಾಷ್ಟಮಿ ಅಂತೂ ಅಶೋಕ ಅಷ್ಟಮಿಯಿಂದಾಗಿ ಮತ್ತಷ್ಟು ವಿಶೇಷವಾಗಿದೆ. ಹೀಗಾಗಿ ಈ ದಿವಸ ಇದೆಲ್ಲ ಅಶೋಕಾಷ್ಟಮಿ ನಮ್ಮಲ್ಲೆಲ್ಲ ಆಚರಣೆ ಅಷ್ಟಿಲ್ಲ. ಆದರೆ ಈಶಾನ್ಯ ಭಾರತದಲ್ಲಿ ಆ ಭಾಗದಲ್ಲೆಲ್ಲ ಹೆಚ್ಚಿನದಾಗಿದೆ. ಈ ಪುಷ್ಪಗಳನ್ನು ಈ ಹೊತ್ತಿಗೂ ಸಂಗ್ರಹ ಮಾಡಿ ಆ ತೀರ್ಥವನ್ನು ಸೇವನೆ ಮಾಡಿ ಆರೋಗ್ಯವರ್ಧಕ ಅಂತ ಅದು. ಆ ರೀತಿಯಲ್ಲಿ ಅದನ್ನು ಕಾಣತಕ್ಕಂಥದ್ದಿದೆ. ಅಂತೂ ಈ ದಿವಸ ಇದರ ಹೆಸರಿನಲ್ಲಿ ಪ್ರಪಾದ, ನೀರಿನ ದಾನ ಮಾಡ್ತಕ್ಕಂಥದ್ದು, ನೀರನ್ನು ಹಂಚತಕ್ಕಂಥದ್ದು, ಪಾನಕಗಳನ್ನು ಹಂಚತಕ್ಕಂಥದ್ದು. ನಾಳೆ ರಾಮನವಮಿ ಇದೆ. ರಾಮನವಮಿ ಅಂದರೆ ನಮಗೆ ಕೋಸಂಬರಿ ಪಾನಕವೇ ನೆನಪಾಗ್ತಕ್ಕಂಥದ್ದು. ರಾಮರ ಆದರ್ಶ, ಧರ್ಮದ ದಾರಿ ಇದಕ್ಕಿಂತ ಹೆಚ್ಚಾಗಿ ಕೋಸಂಬರಿ ಪಾನಕಕ್ಕೆ ನಿಂತು ಬಿಟ್ಟಿದೆ. ಅದು ನಮ್ಮ ವಿಪರ್ಯಾಸ. ಇರಲಿ. ಅಂತೂ ಈ ದಿವಸ, ನಾಳದ್ದು ಲಕ್ಷ್ಮಣನ ಜನ್ಮದಿವಸ. ಹೀಗಾಗಿ 3 ದಿನ ರಾಮನ ಭಕ್ತಿಯನ್ನು ಮಾಡಬೇಕು, ರಾಮನನ್ನು ಸ್ಮರಣೆ ಮಾಡಬೇಕು. ರಾಮನ ಹಾದಿ ಯಾವುದು ಅದನ್ನು ಮನಸಾರೆ ಬುದ್ಧಿಪೂರ್ವಕವಾಗಿ ಮನಃಪೂರ್ವಕವಾಗಿ ಕಂಡುಕೊಳ್ಬೇಕು. ಹಾಗಾಗಿ ಈ ದಿವಸ, ನಾಳದ್ದು 3 ದಿವಸ ರಾಮಸ್ಮರಣೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ರಾಮಸ್ಮರಣೆಯಿಂದ ಏನಪ್ಪಾಗುತ್ತೆ ಅಂದರೆ ಶುದ್ಧರಾಗ್ತೀವಿ. ಶುದ್ಧ ಬ್ರಹ್ಮ ಪರಾತ್ಪರ ರಾಮ ಅಂತ ಇರತಕ್ಕಂಥದ್ದು. ಹೀಗಾಗಿ ನಮ್ಮ ಬದುಕು, ನಮ್ಮ ಮನಸ್ಸು, ನಮ್ಮ ಬುದ್ಧಿ ಎಲ್ಲವೂ ಶುದ್ಧವಾಗುತ್ತೆ, ಶುಭ್ರವಾಗುತ್ತೆ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.